ಇದೀಗ ಬೆಂಗಳೂರಿನ ಇತರ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ ಜಸ್ಟ್ ಫೈನಲಿ. ರೌಡಿ ಶೀಟರ್ ಸೈಲೆಂಟ್ ಸುನಿಲ್ ಮತ್ತೆ ಬಾಲ ಬಿಚ್ಚಿದ್ದಾನೆ. ನವೆಂಬರ್ 28ರಂದು ಬಲರಾಮನ ತಿಥಿ ಕಾರ್ಯಕ್ಕೆ ಸುನಿಲ್ ಹೋದಾಗ ಸಿಸಿಬಿ ಪೊಲೀಸರು ತೆರಳಿದ್ರು. ಆಗ ನಿಮ್ಗೆ ಮಾಡೋಕೆ ಕೆಲಸ ಇಲ್ವಾ, ನಾನ್ ಎಲ್ಲೋದ್ರೂ ನಾಯಿ ತರ ಫಾಲೋ ಮಾಡ್ತಿರಲ್ಲ ಅಂತ ಪೊಲೀಸರನ್ನೇ ನಿಂದಿಸಿದ್ದ ಸುನಿಲನ ವಿರುದ್ಧ ಮಲ್ಲೇಶ್ವರಂ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸಿಸಿಬಿಯ ಮಾದಕ ದ್ರವ್ಯ ನಿಗ್ರಹ ದಳ ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು 71 ಲಕ್ಷ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳು ವಶಕ್ಕೆ ಪಡೆದಿದೆ. ಚಂದ್ರನಗರದ ಮನೆಯಲ್ಲಿದ್ದ ಮಾದಕ ವಸ್ತುಗಳ ಸಮೇತ ಕೇರಳ ಮೂಲದ ಇಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ. ಭಾರೀ ವಿವಾದಕ್ಕೆ ಕಾರಣವಾಗಿದ್ದ ಜಯನಗರ ವಿಧಾನಸಭಾ ಕ್ಷೇತ್ರಕ್ಕೆ ಅನುದಾನ ಬಿಡುಗಡೆಯಾಗಿದೆ. 10 ಕೋಟಿ ಅನುದಾನ ಬಿಡುಗಡೆ ಮಾಡುವಂತೆ ಆದೇಶಿಸಿ ಬಿಬಿಎಂಪಿ ಮುಖ್ಯ ಆಯುಕ್ತರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಆದೇಶಿಸಿದ್ದಾರೆ. ಈ ಹಿಂದೆ ಬೆಂಗಳೂರಿನ 27 ಕ್ಷೇತ್ರಗಳಿಗೆ ಅನುದಾನ ರಿಲೀಸ್ ಆದ್ರೂ ಜಯನಗರದ ಅನುದಾನ ತಡೆ ಹಿಡಿಯಲಾಗಿತ್ತು. ರಾಜ್ಯದ ಜನರಿಗೆ ಶೀಘ್ರದಲ್ಲೇ ವಿದ್ಯುತ್ ದರ ಏರಿಕೆ ಶಾಕ್ ಸಿಗಲಿದೆ. ಬೆಸ್ಕಾಂ ಸೇರಿದಂತೆ ಹೆಸ್ಕಾಂ, ಮೆಸ್ಕಾಂ, ಜೆಸ್ಕಾಂ, ಸೆಸ್ಕಾಂ ವಿದ್ಯುತ್ ದರ ಪರಿಷ್ಕರಣೆಗೆ ಕೆಇಆರ್ಸಿಗೆ ಪ್ರಸ್ತಾವನೆ ಸಲ್ಲಿಸಿವೆ. ಪ್ರಸ್ತಾವನೆಯಲ್ಲಿ ಪ್ರತಿ ಯೂನಿಟ್ಗೆ 2025-26ನೇ ಸಾಲಿನ 67 ಪೈಸೆ, 2026-27ರಲ್ಲಿ ಯೂನಿಟ್ಗೆ 75 ಪೈಸೆ ಹಾಗೂ 2027-28ಕ್ಕೆ 91 ಪೈಸೆ ವಿಸ್ತರಣೆ ಮಾಡೋದಕ್ಕೆ ಮನವಿ ಮಾಡಲಾಗಿದೆ. ಕಲ್ಟ್ ಸಿನಿಮಾದ ಚಿತ್ರೀಕರಣದ ವೇಳೆ ನಡೆದ ಡ್ರೋನ್ ಅವಘಡದ ಬಗ್ಗೆ ಚಿತ್ರತಂಡದ ಮೇಲೆ ಹಾಕಿದ್ದ ಕೇಸನ್ನ ಡ್ರೋನ್ ಟೆಕ್ನಿಷಿಯನ್ ಸಂತೋಷ್ ಹಿಂಪಡೆದಿದ್ದಾರೆ. ಚಿತ್ರತಂಡ ಮತ್ತು ಸಂತೋಷ್ ನಡುವಿನ ಸಂಧಾನ ಸಫಲವಾಗಿದ್ದು ನಿರ್ಮಾಪಕರು ಪರಿಹಾರ ನೀಡಿದ್ದಾರೆ.